ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಗೋ ಕಾರ್ಟಿಂಗ್ ಟ್ರ್ಯಾಕ್ ಹತ್ರದಿಂದ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂದರೆ ನಾವು ನಮ್ಮ ಹೊಸಕೋಟೆ ಹತ್ರ ಸ್ವಲ್ಪ ಮುಂದೆ ಒಂದು ಗೋ ಕಾರ್ಟಿಂಗ್ ರೇಸ್ ಕೋರ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಇವತ್ತು ಬಂದಿದ್ದೀವಿ. ಅದಕ್ಕೆ ಮುಂಚೆ ನಾವು ಹೋಟೆಲ್ಗೆ ಹೋಗಿದ್ವಿ ಊಟ ತಿನ್ನೋಕ್ಕೆ. ತುಂಬ ಹೊಟ್ಟೆ ಹಸಿತಾ ಇತ್ತು, ಊಟ ತಿಂದ್ವಿ. ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಡೈರೆಕ್ಟ್ ಇಲ್ಲಿಗೆ ಬಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ. ಸೊ ಇವಾಗ ಇನ್ನೂ 1 hour ಮೇಲೆ ಆಗುತ್ತಂತೆ, ಫುಲ್ ಆಗಿದೆ ಬುಕ್ಕಿಂಗು. ಸೊ ಬನ್ನಿ ಇವಾಗ ನಮ್ದು ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಹೋಗೋಣ. ನೋಡಿ ಗೈಸ್, ಇಷ್ಟು ದೊಡ್ಡದಿದೆ ರೇಸ್ ಕೋರ್ಸು. 10 ರೌಂಡ್ ಕೊಡ್ತಾರೆ ಇಲ್ಲಿ, ಇಷ್ಟು ದೊಡ್ಡ ಟ್ರ್ಯಾಕಲ್ಲಿ. ಅಲ್ಲಿಂದ ಆ ಬೌಂಡ್ರಿ ಕಾಣಿಸ್ತಾಯಿದೆಯಲ್ಲ, ವೈಟ್ ಬೌಂಡ್ರಿ, ಅದು ಲಾಸ್ಟ್ವರೆಗೂ ಇಷ್ಟು ಫುಲ್ಲು ನಮ್ಮ ರೇಸ್ ಕೋರ್ಸ್ ಇದೆ. ಸೊ ಇಲ್ಲಿ ನಾವು ಇವತ್ತು ಮಾಡ್ತಾಯಿದ್ದೀವಿ. ನಮ್ಮ ತಮ್ಮನಿಗೆ ಚಿಕ್ಕ ವೆಹಿಕಲ್ ಕೊಡ್ತಾರಂತೆ, ಅಂದರೆ ಸ್ಮಾಲ್ ಕಿಡ್ಸ್ ವೆಹಿಕಲ್ಲು. ಸೊ ಅದರಲ್ಲಿ ಅವ್ನು ಮಾಡ್ತಾನೆ. ನಮಗೆ ನಾರ್ಮಲ್ ನೋಡಿ ಗೋ ಕಾರ್ಟ್ ಇದು. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬಿಲ್ ಮಾಡಿಬಿಟ್ಟು ಬಂದು ಮೇಲೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಟರ್ನ್ ಬಂದಾಗ ಅವ್ರು ನಮಗೆ ಕಾಲ್ ಮಾಡ್ತಾರೆ. ಸೊ ಬನ್ನಿ ನಿಮಗೂ ತೋರಿಸಿ. ನೋಡಿ ಇಲ್ಲಿ 2 ಗೋ ಕಾರ್ಟ್ಸ್ ಇದೆ, 2 ಡ್ಯಾಮೇಜ್ ಆಗಿರೋದು. ನೋಡಿ ಇದರ ವೀಲ್ಸು ಇಲ್ಲ, ಎಲ್ಲ ನೋಡಿ ಈ ಥರ ಬಿದ್ದಿದೆ. ವೀಲಿಲ್ಲ, ಮೋಟರ್ ಒಂದಿದೆ, ಇಂಜಿನು ಇಲ್ಲ, ಅದೆಲ್ಲ ಸೇಮ್. ಇವಾಗ ನಮ್ದಿನ್ನ ಟರ್ನ್ ಬಂದಿಲ್ಲ, ಬಂದಮೇಲೆ ನಾವು ಹೋಗಬೇಕು. ಸೊ ಸದ್ಯಕ್ಕೆ ನನ್ನ ತಮ್ಮ ಹೋಗ್ತಾ ಇದ್ದಾನೆ ಫಸ್ಟು, ಯಾಕಂದರೆ ಚಿಕ್ಕ ಮಕ್ಳು ಕಾರ್ಟ್ ಫ್ರೀ ಇದೆ. ನಾವು ಗೊತ್ತಿಲ್ಲ, ನೋಡೋಣ. ಇವಾಗ ನೋಡಿ ನನ್ನ ತಮ್ಮ ಹೋಗ್ತಾ ಇದ್ದಾನೆ ಇಲ್ಲಿ. ನಮ್ದಿನ್ನ ಲೇಟ್ ಅಂತೆ. ಸೊ ಇವನ್ನ ಫಸ್ಟ್ ಕಳಿಸಿದ್ವಿ, ಯಾಕಂದ್ರೆ ಚಿಕ್ಕ ಮಕ್ಕಳದ್ದು ಗೋ ಕಾರ್ಟ್ ಫ್ರೀ ಇತ್ತು, ಅಂದರೆ ಖಾಲಿ ಇತ್ತು. ಸೊ ನೋಡಿ ಇವಾಗ ಅಲ್ಲಿ ಹೋಗ್ತಾ ಇದ್ದಾನೆ.
ಇವತ್ತು ನಿಮಗೆ ಒಂದು ಮೇನ್ ಮ್ಯಾಟರ್ ಹೇಳೋದು ಮರ್ತೋಗ್ಬಿಟ್ಟಿದೆ. ನಾವು ಇವಾಗ ಗೋ ಕಾರ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇದ್ವಿ. ಇವತ್ತು ನಮ್ಮ ಲಡ್ಡುದು ಬರ್ತ್ಡೇ, 1 year ಬರ್ತ್ಡೇ. ಸೊ ಇವತ್ತು ಅದಕ್ಕೆ ನಾವು ಟ್ರೀಟು ಮತ್ತು 3 types ಆಫ್ ಟ್ರೀಟು, ಅದಕ್ಕೆ ಹೊಸ ಬೆಲ್ಟ್ ಎಲ್ಲ ತಗೊಂಡಿದ್ದೀವಿ, ಬಾಡಿ ಬೆಲ್ಟು. ಸೊ ನಿಮ್ಗೆ ಯಾವ ಅಂಗಡಿ ಅಂತಾನೆ ತೋರಿಸ್ತೀನಿ. ಇಲ್ಲೇ ನಾವು ಅದಕ್ಕೆ ಐಟಮ್ ತೊಗೊಳಕ್ಕೆ ಬಂದಿದ್ದು. ಸೊ ಅದಕ್ಕೆ 3 types ಆಫ್ ಟ್ರೀಟು ಮತ್ತು ಒಂದು ಬೆಲ್ಟ್ ತೊಗೊಂಡಿದ್ದೀವಿ, ಆಸ್ ಹೇಳಿದ್ದೀನಲ್ವಾ. ಸೊ ಅದು ನೋಡಿ, ಇವಾಗ ಕೂಡ ಮೇಲೆ ಏಯ್ ಲಡ್ಡು, ಯಾಕಂದರೆ ಅದಕ್ಕೆ ಹಾಸ್ಪಿಟಲ್ ಸ್ಮೆಲ್ ಬರ್ತಾ ಇತ್ತು. ಅದ್ರೊಳಗಡೆ ಹೋಗಿದ ತಕ್ಷಣ ಇಂಜೆಕ್ಷನ್ ಹಾಕ್ಸೋಕೆ ಕರ್ಕೊಂಬಂದಿದ್ದಾರೆ ಅಂದ್ಕೊಂಡಿತ್ತು. ಸೊ ಅದಕ್ಕಂತ ನಾನು ನನ್ನ ತಮ್ಮ ಕಾರಲ್ಲಿ ಕರ್ಕೊಂಬಂದು ಕುಂತ್ಕೊಂಡಿದ್ದೆ. ನೋಡಿ ಅಲ್ಲಿ ಯಾರು ಅಲ್ಲಿ ಇದಾರಲ್ವಾ ಹಾಸ್ಪಿಟ್ಲಲ್ಲಿ, ಇಂಜೆಕ್ಷನ್ ಎಲ್ಲ ಹಾಕ್ತಾರೆ ಇಲ್ಲಿ. ಬೇಸಿಕಲಿ ಡಾಗ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಅದಕ್ಕೆ ಅದು ಸ್ಮೆಲ್ ಕಂಡು ಹಿಡ್ಕೊಂಡು ಇವಾಗ ಇಂಜೆಕ್ಷನ್ ಹಾಕ್ಸೋದು ಅನ್ಕೊಂತು. ಸೊ ಅದಕ್ಕೆ ನಾವು ಕರ್ಕೊಂಬಂದಿದ್ದೀವಿ. ಸೊ ಅದ್ರ ಇವಾಗ ಮನೆಗೆ ಬಂದಿದ್ವಿ. ಮನೆಗೆ ಅದ್ರ ನಮ್ಮ ಲಡ್ಡುದು ಐಟಮು ಟ್ರೀಟ್ಸ್ ಎಲ್ಲ ತೊಗೊಂಡು ಅದ್ರ ಬರ್ಡೇಗೆ ಅದಕ್ಕೆ ಗಿಫ್ಟ್ಸ್ ಎಲ್ಲ ಕೊಡಿಸಿ ಇವಾಗ ನಾವು ಮನೆಗೆ ಬಂದಿದ್ದೆ. ನೋಡಿ ಇವಾಗ ಗಾಡಿ ತಗೊಂಡು ಅಂಗಡಿಗೆ ಹೋಗ್ತಾಯಿದ್ದೀನಿ. ಮನೆಗೇನೋ ಸ್ವಲ್ಪ ಏನೋ ಐಟಮ್ ಬೇಕಾಗಿತ್ತಂತೆ. ಸೊ ಅದ್ರ ಥರಕ್ಕೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ತಗೊಂಡಿದ್ದಾಯಿತು ಐಟಮ್, ಏನೇನು ಬೇಕಾಗಿತ್ತು. ಮನೆಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ಏನೇನಾಗುತ್ತೆ ಬ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಲಡ್ಡುಗೆ ಈ ಟ್ರೀಟ್ ತೊಗೊಂಡು ಬಂದಿದ್ವಲ್ಲ, ಆವಾಗಲೇ ನಾನು ತೋರಿಸಿದ್ನಲ್ಲ ಶಾಪಲ್ಲಿ, ಅದ್ರ ಬರ್ತಡೇಗೆ. ನೋಡಿ ಅದನ್ನು ಯಾವ ಥರ ಬೆಂಡ್ ಮಾಡಿಬಿಟ್ಟಿದೆ, ಕಚ್ಚಿ ನೋಡಿ. ಫುಲ್ಲು ನೋಡಿ, ಈ ಸೈಡಿಂದ ನೋಡಿ ಫುಲ್ ಬೆಂಡ್ ಮಾಡಿಬಿಟ್ಟಿದೆ. ಸೊ ಇವಾಗ ನೋಡಿ, ನಾವು ಗೋ ಕಾರ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ. ಸೊ ಇವಾಗ ನನ್ನ ತಮ್ಮ ಕುತ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ, ಕನ್ನಡ ಹೋಮ್ವರ್ಕ್. ಯಾಕಂದ್ರೆ ನಾಳೆ ಮಂಡೇ ಅಲ್ಲೋ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೋಡಿ ನಮ್ಮ ಲಡ್ಡು ಇಲ್ಲಿ ಬೋನು ನೋಡಿ ಹಿಂಗಾಡುತ್ತೆ. ಇವಾಗ ಇದು ಟ್ರೀಟ್ ಅದೇ ಆವಾಗಲೇ ತೋರಿಸಿದ್ನಲ್ಲ, ತಂದಿದ್ದು ಅದಕ್ಕೆ ನೋಡಿ ಕಿತ್ಕೊಂಡ್ಬಿಡ್ತು. ಆವಾಗಲಿಂದ ಕುತ್ಕೊಂಡು ತಿಂತಾನೆ ಇದೆ. ಅದೇ ಕಚ್ಚಿ ಬೆಂಡ್ ಮಾಡಿದೆ ಅಷ್ಟೇ. ಅದನ್ನು ಅದು ಫುಲ್ ಯಾವಾಗ ತಿನ್ನುತ್ತೋ ಗೊತ್ತಿಲ್ಲ. ಸೊ ಅಷ್ಟೇ ಗೈಸ್. ನೋಡಿ ಹೋಮ್ವರ್ಕ್ ಬರೆದ್ಬಿಟ್ಟು ಪೆನ್ಸಿಲ್ ಪೌಚ್ ಎಲ್ಲ ಎತ್ತಿಕ್ಕೊತಾ ಇದ್ದಾನೆ ಸ್ಕೂಲ್ಗೆ ಅಂತ.